ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ಒಂದು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೆಳಗ್ಗೆ ದೀಪ ಹಚ್ಚಿ ರೆಡಿಯಾಗಿದ್ದೀನಿ. ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಎಂಗೇಜ್ಮೆಂಟ್ಗೆ ಹೋಗಿದ್ದೆ ಅಂತ. ಆದರೆ ಯಾರ್ದು ಅಂತ ಗೊತ್ತಾಗಬೇಕಂದ್ರೆ ನೀವು ಈ ಲಾಂಗ್ ವಿಡಿಯೋ ನೋಡಲೇಬೇಕು. ಇದು ನಮ್ಮ ವಿಜಯಕ್ಕ ಇದ್ದಾರಲ್ವ, ನನ್ನ ಹಿರಿಯ ಊರ್ಗಿತಿ ಅವ್ರ ಮನೆ, ಅವ್ರ ಅಪ್ಪನ ಮನೆ. ನಾವಿವತ್ತು ಅವ್ರ ಚಿಕ್ಕಪ್ಪನ ಮಗನ ಎಂಗೇಜ್ಮೆಂಟ್ಗೆ ಹೋಗ್ತಿರೋದು. ನಾನು ಶುರುವಲ್ಲಿ ಫೋಟೋ ತೋರಿಸ್ದೆ ನೋಡಿ, ಅದು ವಿಜಯಕ್ಕ ಅವ್ರ ಅಪ್ಪ. ಅವರು ಕೂಡ ಈಗ 3-4 ವರ್ಷದ ಹಿಂದೆ ತೀರೋದ್ರು. ಎಂಗೇಜ್ಮೆಂಟ್ ಇರೋದು ಮೈಸೂರಿನಲ್ಲಿ. ಆದರೆ ನಾವು ಇವ್ರ ಅಪ್ಪನ ಮನೆಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವ್ರ ಚಿಕ್ಕಪ್ಪನ ಮಗನ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಒಂದು ಬಸ್ ಮಾಡಿದ್ದಾರೆ. ಆದರೆ ನಾವು ಬಸ್ಸಿಗೆ ಹೋಗೋಣ ಅಂತ ಬಂದಿದ್ದಲ್ಲ. ಇಲ್ಲಿಗೆ ವಿಜಯಕ್ಕನ ತಂಗಿ ಪ್ರತಿಮಕ್ಕ ಅಂತ ಇದ್ದಾರೆ, ಈ ಊರ ಪಕ್ಕಕ್ಕೇ ಮದುವೆ ಮಾಡಿದ್ದಾರೆ. ಅವರೆಲ್ಲ ಕಾರ್ನಲ್ಲಿ ಬರ್ತೀವಂದರು. ಸೊ ಅವ್ರ ಕಾರ್ನಲ್ಲೇ ಹೋಗೋಣ, ಬೇಗ ಹೋಗಬಹುದು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇನ್ನೂ ಪ್ರತಿಮಕ್ಕ ಬಂದಿರಲಿಲ್ಲ. ಅಮ್ಮ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ಟೀ ಮಾಡಿಕೊಟ್ರು, ಟೀ ಕುಡಿತಾ ಕೂತಿದ್ದೀನಿ. ಊರಿಂದ ವಿಜಯಕ್ಕನ ಊರಿಗೆ ನಮ್ಮೂರಿಂದ ಬಸ್ ಇಲ್ಲ. ಸೊ ನಮ್ಮ ಯಜಮಾನ್ರು ಕೆಲ ಸ್ಕೂಟರ್ನಲ್ಲಿ ಬಿಡಿಸ್ಕೊಂಡಿದ್ದು. ನಾನು ಮೊದಲೇ ಹೇಳ್ದಾಗೆ ಎಂಗೇಜ್ಮೆಂಟ್ಗೆ ಬಸ್ ಮಾಡಿದ್ದಾರೆ. ಇಲ್ಲೊಂದು ಬೀರಪ್ಪನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಪರ ಮಾಡ್ತಾರೆ. ಸೊ ಒಂದೊಂದು ಸಲ ನಾನು ಕೂಡ ಬಂದಿದ್ದೀನಿ. ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ, ನನ್ನ ಬೆಸ್ಟ್ ಫ್ರೆಂಡ್ ಅನಿತಾ, ಅವರೂರು ಕೂಡ ಇದೇನೆ. ಅವಳು ಕೂಡ ಇಲ್ಲಿಂದ ನಮ್ಮೂರಿಗೆ ಮದುವೆ ಆಗಿರೋದು. ನಾವು ಹೋಗುವಷ್ಟರಲ್ಲಿ ಕರೆಕ್ಟಾಗಿ ಹುಡುಗಿಯನ್ನು ಕೂರಿಸ್ತಿದ್ರು. ಸರಿಯಾದ ಟೈಮಿಗೆ ನಾವು ಹೋದ್ವಿ. ಬಸ್ಸಿಗೆ ಏನಾದರೂ ಹೋಗಿದರೆ ಲೇಟ್ ಆಗೋಯ್ತಾಯಿತ್ತು. ಚಿಕ್ಕಪ್ಪ ಇಲ್ಲೇ ಮೈಸೂರಿನಲ್ಲೇ ಇರೋದು. ಸೊ ಹುಡುಗಿ ಕೂಡ ಮೈಸೂರೇ. ಇವರು ತಟ್ಟೆ ತುಂಬೋದಕ್ಕೆ ಅಂತ ಹೇಳಿ ಬುಟ್ಟಿಗಳು ಮಾಡಿಸ್ಕೊಂಡು ಬಂದಿದ್ರಲ್ವ, ಬಿದಿರಿನ ಬುಟ್ಟಿಗಳು. ಅದು ತುಂಬಾ ಚೆನ್ನಾಗಿತ್ತು. ವಿಜಯಕ್ಕ ಮತ್ತು ಪ್ರತಿಮಕ್ಕ ಎಲ್ಲ ತಟ್ಟೆ ಎಲ್ಲ ಇಡೋದಕ್ಕೆ ಅಂತ ಹೋದರು ಸ್ಟೇಜ್ ಮೇಲೆ. ನಾನು ಅಲ್ಲೇ ಹಾಗೆ ಕೂತ್ಕೊಂಡಿದ್ದೀನಿ ಚೇರ್ ಮೇಲೆ. ವಿಜಯಕ್ಕನ ಫ್ಯಾಮಿಲಿ ಅಂತೂ ಫುಲ್ಲು ದೊಡ್ಡ ಫ್ಯಾಮಿಲಿ. ಅವ್ರ ಅಪ್ಪಂಗೆ 7-8 ಜನ ಅಣ್ಣ ತಮ್ಮಂದರು ಮತ್ತು 3 ಜನ ಏನೋ ಅಕ್ಕ ತಂಗಿರಿದ್ದಾರೆ. ಅವ್ರ ಮನೆಯಲ್ಲೇ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಮನೆ ತುಂಬ ಹೀಗೆ ಜನ ಇದ್ಬಿಟ್ರಂತೂ ಯಾರು ಶಾಸ್ತ್ರ ಸಂಬಂಧ ಮಾಡೋಕ್ಕೆ ಯಾರನ್ನೂ ಪೀಡಿಸ್ಬೇಕಾಗೇ ಇಲ್ಲ. ನಮ್ಮ ಮನೆಯವರೇ ಒಂದಷ್ಟು ಜನ ಆಗಿಬಿಡ್ತಾರೆ. ಇಲ್ಲಿ ಗೋಲ್ಡ್ ಕ್ರೀಮ್ ಕಲರ್ದು ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ, ಅವರು ಈ ಮನೆ ಹಿರಿ ಸೊಸೆ. ಅಂದರೆ ಇವಾಗ ಎಂಗೇಜ್ಮೆಂಟ್ ಆಗ್ತಿದಲ್ವ, ಆ ಹುಡುಗನ ಅಣ್ಣನ ಹೆಂಡತಿ. ವಿಜಯಕ್ಕನ ಸೋದರದತ್ತೆ ಮಗಳು ಕೂಡ ಹೌದು. ನನಗೆ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಅಲ್ವಾ? ನೋಡ್ತಿದ್ರೇ ಇಷ್ಟ ಆಯಿತು ಅಂತ ಅನಿಸುತ್ತೆ. ಚೌಲ್ಟ್ರಿ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಕಡೆ ಎಂಗೇಜ್ಮೆಂಟ್ನಲ್ಲಿ ಎಳ್ಳು, ಅಕ್ಕಿ ಮತ್ತು ಕಡಲೆಕಾಳನ್ನು ನೆನೆಸಿ ಎಲ್ಲರಿಗೂ ಕೊಡ್ತಾರೆ. ಸ್ವಲ್ಪ ನೆನೆಸಿ ಸ್ವಲ್ಪ ಹೊತ್ತು ನೆನೆಸ್ತಾರೆ ಅಷ್ಟೇ, ತುಂಬ ಹೊತ್ತು ನೆನೆಸಲ್ಲ. ಸೊ ಅದನ್ನು ಮಿಕ್ಸ್ ಮಾಡಿ ಎಲ್ಲರಿಗೂ ಕೊಡ್ತಾರೆ. ನಿಮ್ಮ ಕಡೆ ಕೂಡ ಕೊಡ್ತಾರಾ ಅನ್ನೋದಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ನಾನು ತುಂಬ ಎಂಗೇಜ್ಮೆಂಟಲ್ಲಿ ತೋರಿಸಿರೋ ಹಾಗೆ ಕಡಲೆಪುರಿ ಕೊಡ್ತಾರೆ, ಎಲೆ ಅಡಿಕೆ ಕೊಡ್ತಾರೆ, ಅರಿಶಿನ ಕುಂಕುಮ ಕೊಡ್ತಾರೆ, ಸ್ವೀಟನ್ನು ಸಹ ಕೊಡ್ತಾರೆ. ನಮ್ಮ ಕಡೆ ಆಲ್ಮೋಸ್ಟ್ ತಾಯಿ ಮನೆ ಸೀರೆ ಫಸ್ಟ್ ಹೊಡಿಸ್ತೀವಲ್ವ, ಸೊ ಅದೇ ಸೀರೆಯಲ್ಲಿ ಉಂಗುರವನ್ನು ಚೇಂಜ್ ಮಾಡೋದು. ಆದರೆ ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಈ ಕಡೆ ಅಂದರೆ ಅವರು ಕೂಡ ನಮ್ಮ ಕಡೆಯವರೇ, ಈ ಕಡೆ ಅಂತ ಹೇಳೋಕ್ಕಾಗಲ್ಲ. ಹುಡುಗಿ ಮನೆ ಸೀರೆಯಲ್ಲಿ ಅಂದರೆ ತಾಯಿ ಮನೆ ಸೀರೆಯಲ್ಲಿ ಉಂಗುರವನ್ನು ಚೇಂಜ್ ಮಾಡಲಿಲ್ಲ. ಆಮೇಲೆ ನೆಕ್ಸ್ಟು ಹುಡುಗನ ಮನೆ ಸೀರೆ ಕೊಟ್ರಲ್ವ, ಸೊ ಅದರಲ್ಲಿ ಉಂಗುರವನ್ನು ಚೇಂಜ್ ಮಾಡಿದ್ರು. ಈ ತಟ್ಟೆ ತುಂಬೋಕ್ಕೆ ಒಂದೊಂದು ಕಡೆ ಒಂದೊಂದು ಥರ ತಟ್ಟೆಗಳಲ್ಲಿ ತುಂಬ್ತಾರೆ. ಕೆಲವು ಕಡೆ ಸ್ಟೀಲ್ ತಟ್ಟೆ ಅಥವಾ ಅಲ್ಲೇ ಹಣ್ಣಿನ ಬ್ಯಾಸ್ಕೆಟ್ ಥರ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಹಣ್ಣಿನ ಅಂಗಡಿನಲ್ಲೇ. ಬಟ್ ಇಲ್ಲಿ ಬಿದಿರಿನ ಬುಟ್ಟಿನಲ್ಲಿ ತುಂಬಿದ್ದು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ಹಿರಿಯರೆಲ್ಲ ನೋಡಿ ಮುಂದೆ ಬೆಂಚಲ್ಲಿ ಕೂತಿದ್ದಾರೆ, ಅಂದರೆ ಮುಂದೆ ಚೇರ್ಸಲ್ಲಿ ಕೂತಿದ್ದಾರೆ. ಇದು ಮತ್ತೆ ಇನ್ನೊಂದು ಸಲ ಹೋಗಿ ಹುಡುಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದು. ಇದು ಹುಡುಗನ ಮನೆ ಸಾರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹುಡುಗಿ ರಿಂಗ್ ಚೇಂಜ್ ಮಾಡೋದೇ ತಡ, ಎಲ್ಲರೂ ಊಟಕ್ಕೆ ಎದ್ಬಿಡ್ತಾರೆ. ನಾವು ಕೂಡ ಊಟಕ್ಕೆ ಹೋದ್ವಿ. ಅಂದರೆ ನಾವು ಮೊದಲನೇ ಸಲಿಗೆ ಹೋಗಲಿಲ್ಲ, ಫಸ್ಟ್ ಪಂಕ್ತಿ ಆಲ್ರೆಡಿ ಆಗಿತ್ತು, 2ನೇ ಪಂಕ್ತಿಗೆ ಹೋದ್ವಿ. ಹಾಗೂ ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ಹೋದ್ವಿ. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇಲ್ಲಿ ನೋಡಿ, ಯಾರು ಏನಾದರೂ ಅಂದ್ಕೊಳ್ಳಿ, ನನಗಂತೂ ಫಂಕ್ಷನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಊಟ ಅಂದರೆ ಇನ್ನೂ ಇಷ್ಟ ಆಗುತ್ತೆ. ಮತ್ತೊಂದು ವಿಚಾರ ಏನು ಗೊತ್ತಾ, ಇಲ್ಲಿ ಅಕ್ಕ ತಂಗಿ 3 ಜನಕ್ಕೂ ಗೊತ್ತಿಲ್ಲ ಇದೇ ಕಲರ್ ಸ್ಯಾರಿ ಹಾಕ್ಕೊಂಡು ಬರ್ತೀವಂತ. ಸೇಮ್ ಕಲರ್ ಸ್ಯಾರಿ ಹಾಕ್ಕೊಂಡು ಬಂದಿದ್ದಾರೆ. ಇದು ವಿಜಯಕ್ಕನ ಅಕ್ಕ ತಂಗಿರು, ಅವರು 3 ಜನ ಅಕ್ಕ ತಂಗಿರು, ಜೊತೆಗೆ ಅಮ್ಮ, ವಿಜಯಕ್ಕನ ಅಮ್ಮ ಅವರು.
ಅಕ್ಕಂದ್ರಿಗೆ ಸೀರೆ ಉಡಿಸ್ಬೇಕಂದಾಗ ಅರುಣಕ್ಕ, ವಿಜಯಕ್ಕ ಮತ್ತು ಪ್ರತಿಮಕ್ಕ ಇಬ್ರಿಗೂ ಸೇಮ್ ಸ್ಯಾರಿ ತಗೊಟ್ಟಿದ್ರಂತೆ. ಸೊ ಸೇಮ್ ಸ್ಯಾರಿ ಇಬ್ಬರು ಮಾತಾಡ್ಕೊಂಡು ಹಾಕ್ಕೊಂಡು ಬಂದಿದ್ದಲ್ಲ, ಇಬ್ಬರು ಅವ್ರವ್ರು ಉಟ್ಕೊಂಡು ಬಂದಿದ್ದಾರೆ. ಬಂದಮೇಲೆ ಗೊತ್ತಾಗಿದ್ದು ಸೇಮ್ ಸ್ಯಾರಿ ಹಾಕ್ಕೊಂಡು ಬಂದಿದ್ದೀವಂತ. ಇವರೆಲ್ಲ ವಿಜಯಕ್ಕನ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಇವರಿಬ್ಬರು ಅರುಣಕ್ಕ ಮತ್ತು ಪ್ರತಿಮಕ್ಕನ ಹಸ್ಬೆಂಡ್ಸು. ಇವರೆಲ್ಲ ಫೋಟೋ ತೆಗೆಸ್ಕೊಳ್ಳೋದು ನೋಡಿ, ಯಪ್ಪ ನಮಗಂತೂ ಇಲ್ಲಿ ಕಾಯೋದಕ್ಕಾಗಲ್ಲ, ಕಾರ್ ಹತ್ರ ಇರ್ತೀವಿ ಬನ್ನಿ ಅಂತ ಹೊರಟೋಗ್ಬಿಟ್ರು. ಅದಾದಮೇಲೆ ಇಲ್ಲೊಂದೆರಡು ಪುಟಾಣಿಗಳು ಮುದ್ದಾಗಿದ್ದರು. ಅವ್ರ ಫೋಟೋಶೂಟ್ ನಡೀತಾ ಇತ್ತು. ಸೊ ನಾನು ಕೂಡ ಇಷ್ಟ ಆಯಿತು, ವಿಡಿಯೋ ಮಾಡಿಕೊಂಡೆ. ಆದರೆ ಇದು ಹುಡುಗ ಅಲ್ಲ, ಅದು ಕೂಡ ಹುಡುಗಿನೇ, ಇಬ್ಬರು ಹೆಣ್ಮಕ್ಳೇ. ನಾನು ಒಳಗಡೆ ಬರುವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹೊರಗಡೆ ಬೋರ್ಡು. ಆದರೆ ಹೊರಗಡೆ ಹೋಗುವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾರ್ಯಾರ್ದು ಎಂಗೇಜ್ಮೆಂಟ್ ಅಂತ ನೋಡಿ. ಅದಾದಮೇಲೆ ನಮಗೆ ಒಬ್ಬರು ಒಳ್ಳೆ ವ್ಯಕ್ತಿ ಸಿಕ್ಕಿದ್ರು. ಅವ್ರ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತಿದ್ರು. ಅವ್ರ ಬಗ್ಗೆ ಹೇಳ್ತಿದ್ರು. ನಾನು ಮತ್ತೊಮ್ಮೆ ಹೇಳಿ ಅಂತ ಹೇಳಿ ಮತ್ತೆ ಹೇಳ್ತಿದ್ದೀನಿ, ಕೇಳಿ. ಇನ್ನೊಂದ್ಸಲ ಹೇಳಿ. ಅದು ನಮ್ಮವ್ವ ನನಗೆ ಜನ್ಮ ಕೊಟ್ಟು 27 ವರ್ಷ ಸಾಕಿದ್ಲು. ಈ ನನ್ನವ್ವ ಹೊಟ್ಟೆಲಿ ಒಂದು ಒತ್ಕಲಿಲ್ಲ ಅಷ್ಟೇ. ಇನ್ನು ಮಿಕ್ಕದ್ದೆಲ್ಲ ಮಿತಿಮೀರಿ ಕೊಟ್ಟು, ವಂಶಾಭಿವೃದ್ಧಿ ಕೊಟ್ಟು, ನನ್ನ ಪೀಳಿಗೆ ಕೊಟ್ಟು, ನನ್ನ ಕಷ್ಟ ಇನ್ನೊಂದೇನು ನನ್ನ ಹತ್ರ ಇರೋಂಗಿಲ್ಲ. ನನ್ನ ಹತ್ರ ಇರೋಂಗಿಲ್ಲ, ಬೇಜಾರು ಮಾಡ್ಕೋಬೇಕು. ತಂದೆ ಬೇರೆ, ನನ್ನ ಸ್ಟೇಜೇ ಬೇರೆ. ನಾನು ಹಣದಲ್ಲಿ ಬಡವ ಇರ್ಬೋದು, ಗದ್ರೆ ಕಳ್ಳ ಅಂತಾರೆ, ಮೋಸ ಮಾಡಿದ್ರೆ ಮೋಸಗಾರ ಅಂತಾರೆ. ನನಗೆ ಕೊಟ್ಟಿದ್ದೆ ತಾವು ಸಂಸವ, ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ನಿಧಾನ ಕೊಡ್ತೀನಿ. ಹುಡುಕಿಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಇಷ್ಟು ಬಂದೆ ನನಗೆ ಎಂತಿಯಲ್ಲ ಅವಳು ಸತ್ತರೆ ನನ್ನಂತ ಪಾಪಿನೇ ಇಲ್ಲ. ಒಂದು ವೇಳೆ ಅಡ್ವಾನ್ಸ್ ಆಗಿ ಹೇಳ್ತೀನಿ, ರೆಕಾರ್ಡ್ ಮಾಡ್ಕೊ. ಅವಳು ನನಗಿಂತ ಮೊದಲು ಸತ್ತರೆ ಭಾಗ್ಯ ಅಂದ್ಬಿಟ್ಟು ಅಷ್ಟೊಳಗೆ ರೆಡಿ ಮಾಡ್ಕೊಂಡು ಅವಳು ಎದ್ರ ಮೇಲೆ ನಾನು ಪ್ರಾಣ ಬಿಡ್ತೀನಿ. ಬರ್ದಿಟ್ಕೊಳ್ಳಿ. ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿರೋರನ್ನ ನೋಡಿದಾಗ ನನಗಂತೂ ತುಂಬ ಖುಷಿ ಆಗುತ್ತೆ. ಅದರಿಂದ ಅವ್ರದ್ದು ವಿಡಿಯೋ ಮಾಡ್ಕೋಬೇಕನ್ನಿಸ್ತು, ಅದಕ್ಕೆ ಮಾಡಿಕೊಂಡೆ. ಅಲ್ಲಿಂದ ನಾವು ಮತ್ತೆ ಹೊರಟು ಬಂದ್ವಿ. ಬರೋವಾಗ ಆನ್ ದ ವೇ GRS ಫ್ಯಾಂಟಸಿ ಪಾರ್ಕ್ ಇದೆ, ಅಲ್ಲಿ ಸ್ನೋ ಪಾರ್ಕ್ ಅಂತ ಏನೋ ಮಾಡಿದಾರಂತೆ, ತುಂಬ ಚೆನ್ನಾಗಿದೆಯಂತೆ, ಹೋಗಿ ನೋಡಿ. ಆಮೇಲೆ ಇಲ್ಲಿ ಧರ್ಮಸ್ಥಳ ಸಂಘದವರು ಪಯಣ ಮ್ಯೂಸಿಯಂ ಅಂತ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಹೋಗೋದಕ್ಕಾಗಿಲ್ಲ. ಅಲ್ಲಿ ಹಳೆ ಕಾಲದ ವಾಹನಗಳದ್ದೆಲ್ಲ ಇಟ್ಟಿದ್ದಾರಂತೆ, ಮಾಡೆಲ್ಸ್ ಎಲ್ಲ ಇಟ್ಟಿದ್ದಾರಂತೆ. ಸೊ ಹೋಗಬೇಕು, ಹೋದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಕೊನೆಗೆ ಪ್ರತಿಮಕ್ಕರು ನಮ್ಮ ಪಾಪ ಮನೆಯವರೆಗೂ ಕರ್ಕೊಂಡು ಬಂದು ಬಿಟ್ಟು ಹೋದರು. ಇವತ್ತು ರಾತ್ರಿಗೆ ಶಾರು ನನಗೆ ಚಿಕನ್ ಬೇಕೇ ಬೇಕು ಅಂತ ಹಠ ಮಾಡಿದ್ಲು. ಅದರಿಂದಾಗಿ ಅವರಪ್ಪ ತಂದಿದ್ರು. ನಾನು ಇವತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಇವತ್ತು ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪ ಎಣ್ಣೆ ಹಾಕ್ತೆ, ಆಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ತೆ, ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ. ನಮಗೆ ಅನ್ನಕ್ಕೂ ಕೂಡ ರೋಸ್ಟ್ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಡ್ರೈ ರೋಸ್ಟ್ ಆದರೆ ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ. ಅದಾದಮೇಲೆ ಚಿಕನ್ನ ಚೆನ್ನಾಗಿ ತೊಳೆದು ಸೋರಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನಾನು ಟ್ಯೂಷನ್ ಮಾಡಿದೆ, ಅಲ್ಲಿಂದ ಬಂದು ಟ್ಯೂಷನ್ ಮಾಡಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ. ಕೈಯಿಗೆಲ್ಲ ಫುಲ್ ಇಂಕೆಲ್ಲ ಆಗಿಬಿಟ್ಟಿದೆ, ತೊಳೆದ್ರೂ ಆ ಕಲೆ ಇನ್ನೂ ಹೋಗಿಲ್ಲ. ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಉಪ್ಪಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗಲೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ನಾನು ಚಿಲ್ಲಿ ಚಿಕನ್ನ. ಇವತ್ತು ಮಾಡಿರೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಮನೆಯಲ್ಲಿ ನಿಂಬೆಹಣ್ಣಿತ್ತು, ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ನಮ್ಮ ಹತ್ರನೇ ನಿಂಬೆ ಗಿಡ ಇದೆ, ಆದರೆ ಜಾಸ್ತಿ ಬಿಡೋದೇ ಇಲ್ಲ ಅನ್ನೋದಕ್ಕಿಂತ ಅದು ಬಿಟ್ಟ ತಕ್ಷಣ ಯಾರಾದರೂ ಬಂದು ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಸೊ ಅದರಿಂದ ನಮಗೆ ನಿಂಬೆಹಣ್ಣು ಸಿಗೋಲ್ಲ. ಕಾಯಿ ಥರ ಇದ್ದರೂ ತುಂಬ ಚೆನ್ನಾಗಿ ರಸ ಬರುತ್ತೆ. ಇವಾಗ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು 3-4 ತೊಗೊಂಡಿದ್ದೀನಿ. ಮೊದಲೇ ಹೇಳಿದೆ ಅಲ್ವಾ, ನಮಗೆ ಅನ್ನಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಈರುಳ್ಳಿ, ಜಾಸ್ತಿ ಟೊಮೊಟೊವನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಚಿಕನ್ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈಸ್ಟರ್ನ್ ಚಿಕನ್ ಮಸಾಲೆ ನಮ್ಮ ಮನೇಲಿ ಇತ್ತು, ಸೊ ಅದರಿಂದ ಅದೊಂದು ಸ್ಪೂನನ್ನು ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನಾನು ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರಿದಿರೋದ್ರಿಂದ ಘಮ ತುಂಬಾ ಚೆನ್ನಾಗಿದೆ. ಇದೆಲ್ಲ ಹಾಕಿದ ತಕ್ಷಣ ಇನ್ನೂ ಘಮ ಚೆನ್ನಾಗಿ ಬರ್ತಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ. ನನಗೆ ಬೇಕು ಅಂದಾಗ ಒಂದಷ್ಟು ರುಬ್ಬಿಟ್ಕೊಂಡು ಬಿಡ್ತೀನಿ ಫ್ರಿಜ್ನಲ್ಲಿ.
ಸೊ ಅವಾಗವಾಗ ಯೂಸ್ ಮಾಡ್ಕೊತೀನಿ. ಅಂದರೆ ತುಂಬ ದಿನ ಇಟ್ಕೊಳ್ಳಲ್ಲ, ಸ್ವಲ್ಪ ದಿನ ಇಟ್ಕೊತೀನಿ. ಹಾಗೂ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ, ಎಣ್ಣೆ ಇನ್ನು ಸ್ವಲ್ಪ ಕಡಿಮೆ ಮಾಡಬೇಕಿತ್ತಂತ ನನಗೆ ಅನ್ನಿಸ್ತಿತ್ತು. ಇವಾಗ ನೋಡಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮೊದಲೇ ಹೇಳಿದಾಗೆ ನನಗೆ ಅನ್ನಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ನೀರು ಅಂದರೆ ಜಾಸ್ತಿ ರೋಸ್ಟ್ ಬೇಡ ಅಂದರೆ ನೀರು ಹಾಕ್ಕೋಬೇಡಿ. ಕೊನೆಯಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಆಹಾ ಘಮ ಘಮ ಚಿಲ್ಲಿ ಚಿಕನ್ ರೆಡಿ ಆಗಿಬಿಡುತ್ತೆ. ಕೊನೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ವಾರದ ಕೊನೆ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು, ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ. ನೀವೇನು ಅಬ್ಸರ್ವ್ ಮಾಡಲ್ಲ ಅಂತ ಗೊತ್ತು, ಆದರೂ ನಾನೇ ಹೇಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಟೇಸ್ಟ್ ಮಾಡಿ ಆದಮೇಲೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಲ್ವ, ಅದರಿಂದ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಹಾಕೋದಕ್ಕೂ ಮುಂಚೆ ಒಂದೆರಡು ವಿಡಿಯೋ ಮೊದಲೇ ಆಗಿದೆ, ಆದರೆ ಅದನ್ನು ನೆಕ್ಸ್ಟ್ ಹಾಕೋಣ ಅಂತ ಇದನ್ನೇ ಮೊದಲು ಹಾಕ್ತಾಯಿದ್ದೀನಿ ಅಷ್ಟೇ. ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಗಿದ್ದು ಮತ್ತು ಒಂದು ಹಬ್ಬಕ್ಕೆ ಹೋದೆ ಅಂತ ಹೇಳ್ದಲ್ವ ಲಾಸ್ಟ್ ವೀಡಿಯೋದಲ್ಲಿ, ಅದು ಎಲ್ಲ ಇದೆ. ಸೊ ನೋಡೋಣ. ಅದಕ್ಕೂ ಮುಂಚೆ ಕತೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಕತೆ ಹೇಳೋಕ್ಕಾಗಲಿಲ್ಲ ಅಂದರೂ ಅದೆಲ್ಲ ಹಾಕಿ ಫೆಬ್ರವರಿಲಂತೂ ಮಿಸ್ ಮಾಡಲ್ಲ, ಹೇಳ್ತೀನಿ. ನವೀನ್ ಸಜ್ಜು ಮತ್ತು ಕರ್ಣ ಬೆಳೆಗರೆ ಅವರು ಮಾತಾಡಿರೋ ವಿಡಿಯೋ ಹಾಕಿದ್ದೀನಿ, ಅದು ನೋಡಿ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು.